ಸೊ ಎಲ್ರಿಗೂ ನಮಸ್ಕಾರ. ನಾವು ಲಾಸ್ಟ್ ಡಿಸ್ಕಷನ್ ಅಲ್ಲಿ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ಸ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದರ ಮುಂದುವರೆದ ಭಾಗ ಆಗಿ ಇವತ್ತು ನಾನು ಡೇಟಾ ಸ್ಟ್ರಕ್ಚರ್ ನ ಮುಂದುವರಿಸ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್ಸ್ ಅನ್ನ ಹಾಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಅದರ ಮುಂದುವರೆದ ಡಿಸ್ಕಷನ್ ಅಂತ ಏನ್ ಹೇಳ್ತೀವೋ ಅದಾಗಿ ನಾನು ಇವತ್ತು ಫಸ್ಟ್ ಮೋಟಿವೇಶನ್ ಇಂದ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಸ್, ಡೇಟಾ ಸ್ಟ್ರಕ್ಚರ್ ಅನ್ನೋದಿದೆ ಅಲ್ವಾ. ಸೊ ಡೇಟಾ ಸ್ಟ್ರಕ್ಚರ್ ಅನ್ನೋದು ಮತ್ತೆ ನಾಟ್ ಓನ್ಲಿ ಡೇಟಾ ಸ್ಟ್ರಕ್ಚರ್, ಸೊ ಡೇಟಾ ಸ್ಟ್ರಕ್ಚರ್ ಜೊತೆನಲ್ಲಿ ನಾವು ಅಲ್ಗಾರಿದಮ್ ಕಾನ್ಸೆಪ್ಟ್ಸ್ ಅನ್ನು ಕೂಡ ಕಲಿತಾ ಹೋಗ್ತೀವಿ ಇಲ್ಲಿ. ಇವೆರಡೂ ಕೂಡ ಈ ಎರಡೂ ಟಾಪಿಕ್ ಏನ್ ನಾನು ಹೇಳ್ಕೊಡೋದಕ್ಕೆ ಹೊರಟಿದ್ದೀನೋ ಇದೆರಡೂ ಟಾಪಿಕ್ ಎರಡೂ ಕೂಡ ಸೊ ನಿಮ್ಗೆ ಬ್ಯಾಕ್ ಬೋನ್ ಆಫ್ ವೆಲ್ ಡಿಸೈನ್ಡ್ ಅಂಡ್ ಎಫಿಷಿಯಂಟ್ ಕೋಡ್ ಅಂತ ಹೇಳ್ತೀವಿ. ಅಂದ್ರೆ ನಾವ್ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಕಲಿಬೇಕಂತ ಅಂದ್ರೂ ಅಥವಾ ಕೋಡಿಂಗ್ ಅನ್ನ ಕಲಿಬೇಕಂತ ಅಂದ್ರೂ ಸೊ ನಾರ್ಮಲ್ ಆಗಿ ನಾವು ಕೋಡಿಂಗ್ ಅನ್ನ ಕಲ್ತ್ಕೊಳ್ಳೋದಕ್ಕಿಂತ ನಾವು ಎಫಿಷಿಯಂಟ್ ಡೆವಲಪರ್ ಅಥವಾ ಎಫಿಷಿಯಂಟ್ ಇಂಪ್ಲಿಮೆಂಟರ್ ಆಗೋದು ತುಂಬಾನೇ ಮುಖ್ಯ ಆಗತ್ತೆ. ನಾವು ಎಫಿಷಿಯಂಟ್ ಇಂಪ್ಲಿಮೆಂಟರ್ ಆಗ್ಬೇಕು ಅಂತ ಅಂದ್ರೆ ನಾವು ಡೇಟಾ ಸ್ಟ್ರಕ್ಚರ್ ಮತ್ತೆ ಅಲ್ಗಾರಿದಮ್ ನಾಲೆಡ್ಜ್ ನ ಹೊಂದಲೇಬೇಕಾದ ಪರಿಸ್ಥಿತಿ ಇದೆ. ಓಕೆನಾ? ಸೊ ಆದ್ರಿಂದ ಸೊ ಇದು ತುಂಬಾನೇ ಮುಖ್ಯವಾಗಿರುವಂತ ಕಾನ್ಸೆಪ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎರಡನೇ ಪಾಯಿಂಟ್ ನಾನು ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಸೊ ಫಾರ್ ಎ ಸಾಫ್ಟ್ವೇರ್ ಡೆವಲಪರ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗಾರಿದಮ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ಸ್ ಫಾರ್ ದ ಪ್ರೋಗ್ರಾಮಿಂಗ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇದು ತುಂಬಾನೇ ಮುಖ್ಯವಾಗಿರುವಂತ ಒಂದು ಆಸ್ತಿ ಅಥವಾ ಅಸೆಟ್ ಅಂತ ಹೇಳ್ಬೋದು ನಾವು. ಬಟ್ ಅಲ್ಗಾರಿದಮ್ಸ್ ಆರ್ ನಾಟ್ ಓನ್ಲಿ ಲಿಮಿಟೆಡ್ ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಟ್ ಇನ್ ಎನಿ ಫೀಲ್ಡ್. So algorithms are a great way to define instructions to achieve some specific task. See, algorithm ಅನ್ನೋ ಕಾನ್ಸೆಪ್ಟ್ ಬರೀ ಪ್ರೋಗ್ರಾಮರ್ಸ್ ಗೆ ಅಂತ ಆಗ್ಲಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಾ ಇರೋರು ಮಾತ್ರನೇ ಮೀಸಲಾಗಿದೆ ಅನ್ನೋದು ತುಂಬಾನೇ ತಪ್ಪು ಕಲ್ಪನೆ ಆಗುತ್ತೆ. ಸೊ ಇದಷ್ಟೇ ಅಲ್ಲದೆ ಬೇರೆ ಫೀಲ್ಡ್ ಅಲ್ಲೂ ಕೂಡ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಟಾಸ್ಕ್ ಅಥವಾ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ಬೇಕಂತ ಅಂದ್ರೆ ಸೊ ಅವಾಗ ನಮ್ಗೆ ಸೊ ಅಲ್ಗಾರಿದಮ್ ತುಂಬಾನೇ ಮುಖ್ಯವಾದ ಪಾತ್ರನ ವಹಿಸುತ್ತೆ ಅಂತ ಹೇಳಿ ಸೊ ನಾನು ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತೇನೆ. ಓಕೆ, ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಸೊ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಮೇಜರ್ ಆಗಿ 2 ಡಿಫರೆಂಟ್ ಟೈಪ್ಸ್ ಇದೆ ಅಂತ. ಸೊ ಮೊದಲನೇದಾಗಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂಡ್ ಎರಡನೇದಾಗಿ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿದ್ದೆ ಅಲ್ವಾ. ಸೊ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅನ್ನೋದ್ರಿಂದ ಶುರು ಮಾಡ್ಕೊಳ್ಳೋಣ. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ದೋಸ್ ವಿಚ್ ಆರ್ predefined way of storing data by the system. ಇಲ್ಲಿ predefined ಅಂತ ಒಂದು ಕೀವರ್ಡ್ ಅನ್ನು ಅವರು ಯೂಸ್ ಮಾಡಿದ್ದಾರೆ, ಕರೆಕ್ಟಾ? ಸೊ ಏನು predefined ಅಂದ್ರೆ ಏನು? ಸೊ ಮೊದಲನೇದಾಗಿ ನಾವು ಅದನ್ನ ತಿಳ್ಕೊಬೇಕಾಗುತ್ತೆ. ಸೊ predefined ಅಂತ ಅಂದ್ರೆ ಸೊ there are the subroutines that perform standard operations in a programming language. So either in a program at compilation time are called when program is executed. ಸಿ, ನೀವ್ ಯಾವಾಗ ಪ್ರೋಗ್ರಾಮ್ ನ ಕಂಪೈಲ್ ಮಾಡೋದಕ್ಕೆ ಹೊರಡ್ತೀರೋ, ಓಕೆನಾ, ಅಥವಾ ನೀವು ಯಾವಾಗ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೊರಡ್ತೀರೋ ಸೊ ಅವಾಗ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಸಮ್ ಸ್ಟ್ಯಾಂಡರ್ಡ್ ಆಗಿ ಆಪರೇಷನ್ಸ್ ಅನ್ನ ಡಿಫೈನ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಪ್ರೀಡಿಫೈನ್ಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ನಾವು ಇದ್ರ ಬಗ್ಗೆ ಯಾವುದೇ ಒಂದು ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಇದು ಆಲ್ರೆಡಿ ಇರುತ್ತೆ. ಸೊ ಅದನ್ನ ನಾವು ಬಳಸ್ಕೊಂಡು ನಾವು ಪ್ರೋಗ್ರಾಮಿಂಗ್ ನ ಬರ್ಕೊಂತ ಹೋಗ್ತಾ ಇರ್ತೀವಿ. ಸೊ ಅದನ್ನ ನಾವು ಪ್ರೀಡಿಫೈನ್ಡ್ ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಂಡ್ ದ ಸೆಟ್ ಆಫ್ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ದೀಸ್ ಡೇಟಾ ಆರ್ ಆಲ್ಸೋ ಪ್ರೀಡಿಫೈನ್ಡ್. ಮತ್ತೆ ಅದ್ರ ಮೇಲೆ ನಾವು ಪರ್ಫಾರ್ಮ್ ಮಾಡೋ ಆಪರೇಷನ್ಸ್ ಕೂಡ ಏನಾಗಿರುತ್ತೆ ಅಂತಂದ್ರೆ ಸೊ ಆಲ್ರೆಡಿ ಪ್ರೀಡಿಫೈನ್ಡ್ ಆಗಿರುತ್ತೆ. ಸೊ ಆತರ ಪ್ರೀಡಿಫೈನ್ಡ್ ಕಾನ್ಸೆಪ್ಟ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದನ್ನ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಯಾವ್ದು ಬರುತ್ತೆ? ಸೊ ಎಕ್ಸಾಂಪಲ್ಸ್ ಏನೇನಿದೆ ಅಂತಂದ್ರೆ ಸೊ ಕ್ಯಾರ್, ಸೊ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಕ್ಯಾರ್ ಅಂತ ಕರಿತೀವಿ, ಫುಲ್ ಫಾರ್ಮ್ ಅಲ್ಲಿ ಇದನ್ನ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಒನ್ ಇಸ್ ಇಂಟ್. ಸೊ ಇಂಟ್ ದ ಫುಲ್ ಫಾರ್ಮ್ ಅಂದ್ಬಿಟ್ಟು ಇಂಟಿಜರ್ ಅಂತ. ಸೊ ಫ್ಲೋಟ್ ಅಂತ ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಅಂತ ಬರುತ್ತೆ. ಸೊ ಡಬಲ್ ಅಂತ ಬರುತ್ತೆ, ಎಟ್ಸೆಟ್ರಾ. ಸೊ ಇನ್ನು ಬೇರೆ ಬೇರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಇದಾವೆ. ಸೊ ಆದ್ರೆ ಮುಖ್ಯವಾಗಿ ನಾನು ಇವ್ 4 ಮಾತ್ರ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಓಕೆ, ದ ಪ್ರಿಮಿಟಿವ್ ಡೇಟಾ ಆಪರೇಷನ್ಸ್ ಏನೇನ್ ಮಾಡ್ಬೋದು ನಾವು ಅಂತಂದ್ರೆ ಬೈ ಯೂಸಿಂಗ್ ದಿಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಐ ಕ್ಯಾನ್ ಪರ್ಫಾರ್ಮ್ ಅಡಿಷನ್ ಆಪರೇಷನ್ಸ್ ಮಾಡ್ಬೋದು, ಸಬ್ಟ್ರಾಕ್ಷನ್ಸ್ ಆಪರೇಷನ್ಸ್ ಮಾಡ್ಬೋದು, ಡಿವಿಷನ್ ಆಪರೇಷನ್ಸ್ ಮಾಡ್ಬೋದು, ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆತರ ಬೇಜಾನ್ ನಾನು ಆಪರೇಷನ್ಸ್ ಅನ್ನ ಪ್ರೀಡಿಫೈನ್ಡ್ ಡೇಟಾ ಟೈಪ್ ಅಥವಾ ಪ್ರೀಡಿಫೈನ್ಡ್ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ಬೋದು.
ಸೊ ಇದು ನಿಮ್ಗೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಅಂದ್ರೆ. ಮತ್ತೆ ಅದೇ ತರ ಮುಂದುವರ್ಸ್ಕೊಂಡು ಹೋದ್ವಿ ಅಂತಂದ್ರೆ, ಸೊ ದೇರ್ ಆರ್ ಬೇಸಿಕ್ ಸ್ಟ್ರಕ್ಚರ್ಸ್ ಅಂಡ್ ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ಬೈ ದಿ ಮಷಿನ್ ಇನ್ಸ್ಟ್ರಕ್ಷನ್ಸ್. ನಾವ್ ಏನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಬರೀತೀವೋ ಅದು ಡೈರೆಕ್ಟ್ ಆಗಿ ಮಷಿನ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ? ಸೊ ಅದ್ರ ಮೇಲೆ ಅದು ಆಪರೇಟ್ ಆಗ್ತಾ ಹೋಗುತ್ತೆ. ಸೊ ಇನ್ ಜನರಲ್ ದೇರ್ ಆರ್ ಡಿಫರೆಂಟ್ ರೆಪ್ರೆಸೆಂಟೇಷನ್ಸ್ ಆನ್ ಡಿಫರೆಂಟ್ ಕಂಪ್ಯೂಟರ್ಸ್. ಮತ್ತೆ ಇನ್ನೊಂದೇನು ಗೊತ್ತಾ, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ತಿಳ್ಕೊಬೇಕಂತ ಅಂದ್ರೆ ನೀವು, ಸೊ ಈ ಏನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಇದೆಯೋ ಅದು ಸಿಸ್ಟಮ್ ಇಂದ ಸಿಸ್ಟಮ್ಗೆ ಅಂದ್ರೆ ಕಂಪ್ಯೂಟರ್ ಇಂದ ಕಂಪ್ಯೂಟರ್ಗೆ ಸೊ ರೆಪ್ರೆಸೆಂಟೇಷನ್ಸ್ ಅನ್ನೋದು ಡಿಫ್ರೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದು ಎಲ್ಲಾ ಸಿಸ್ಟಮ್ ಅಲ್ಲೂ ಒಂದೇ ಇರುತ್ತೆ ಅಂತ ನಾವು ಹೇಳೋಕ್ ಬರೋದಿಲ್ಲ. ಓಕೆ, ಸೊ ಹಾಗಾದ್ರೆ ಅದ್ರದ್ದು ಡಿಸ್ಅಡ್ವಾಂಟೇಜ್ ಏನು? ಕರೆಕ್ಟಾ? ನಾವು ಡಿಸ್ಅಡ್ವಾಂಟೇಜ್ ತಿಳ್ಕೊಳ್ಳೇಬೇಕಲ್ವಾ? ಸೊ ಏನದ್ರ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ, ಬಟ್ ದೇರ್ ಆರ್ ಸರ್ಟೈನ್ ಸಿಚುವೇಶನ್ಸ್ ವೆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ನಾಟ್ ಸಫಿಶಿಯಂಟ್ ಫಾರ್ ದ ಜಾಬ್. ಅಂದ್ರೆ ಬರೀ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನೇ ಯೂಸ್ ಮಾಡಿಕೊಂಡು ನಾನು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅನ್ನ ಕಂಪ್ಯೂಟರ್ ಅಲ್ಲಿ ಸಾಲ್ವ್ ಮಾಡಕ್ ಆಗೋದಿಲ್ಲ. ಓಕೆನಾ? ಸೊ ಈ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ಬೇಕಂತಂದ್ರೆ ನನಗೆ ಬರೀ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದನೇ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ನನಗೆ ಬೇರೆನೂ ಕೂಡ ಬೇಕಾಗತ್ತೆ. ಅಂದ್ರೆ ದೇರ್ ಕಮ್ಸ್ ಡಿರೈವ್ಡ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಯೂಸರ್ ಡಿಫೈನ್ಡ್ ಡೇಟಾ ಸ್ಟ್ರಕ್ಚರ್ಸ್. ಅಂದ್ರೆ ಈ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನ ಯೂಸ್ ಮಾಡಿಕೊಂಡು ನಾವು ಬೇರೆ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ನಾವು ಡಿರೈವ್ಡ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಮತ್ತೆ ಯೂಸರ್ ಡಿಫೈನ್ಡ್ ಡೇಟಾ ಸ್ಟ್ರಕ್ಚರ್ಸ್. ಸೊ ನಾವು ಯೂಸರ್ ಅಂದ್ರೆ ನಾವು ಅಲ್ವಾ? ಸೊ ನಾವೇ ನಮ್ಗೆ ಬೇಕಾಗಿರುವಂತ ಸೆಲ್ಫ್ ಡಿಫೈನ್ಡ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಬರ್ಕೊಂಡು ನಾವು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ನಾವು ಡಿಸ್ಅಡ್ವಾಂಟೇಜ್ ಅಂತ ಇಲ್ಲಿ ಲಿಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಓಕೆ, ಸೊ ಏನ್ ಮಾಡೋದು? ಈ ಡಿಸ್ಅಡ್ವಾಂಟೇಜ್ ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡೋದು ಅಂತಂದ್ರೆ, ಸೊ ಆ ಡಿಸ್ಅಡ್ವಾಂಟೇಜ್ ನ ಓವರ್ಕಮ್ ಮಾಡೋದಕ್ಕೆ ನಾವು ಮತ್ತೊಂದು ಡೇಟಾ ಸ್ಟ್ರಕ್ಚರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಅದನ್ನ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ನಾನ್ ಪ್ರಿಮಿಟಿವ್. ಸೊ ಮೊದಲನೇದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನಾನೀಗ ಹೊರಟಿರೋದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅಂದ್ರೆ ಸೊ ಆಲ್ರೆಡಿ ನಿಮ್ಗೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಅರ್ಥ ಆಗಿದೆ. ಸೊ ಅದರಲ್ಲಿರೋ ಪ್ರಾಬ್ಲಮ್ ಕೂಡ ನಾನು ಹೇಳಿದೀನಿ ನಿಮ್ಗೆ. ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತೀವಿ. ಸೊ ದೇರ್ ಆರ್ ಮೋರ್ ಸೊಫಿಸ್ಟಿಕೇಟೆಡ್ ಡೇಟಾ ಸ್ಟ್ರಕ್ಚರ್. ದೇರ್ ಆರ್ ಮೋರ್ ಸೊಫಿಸ್ಟಿಕೇಟೆಡ್ ಡೇಟಾ ಸ್ಟ್ರಕ್ಚರ್ಸ್. ಏನು ಸೊಫಿಸ್ಟಿಕೇಟೆಡ್ ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಏನು? ಸೊಫಿಸ್ಟಿಕೇಟೆಡ್ ಅಂತ ಅಂದ್ರೆ ಅತ್ಯಾಧುನಿಕ. ಓಕೆ, ಹೊಸ ಸೊ ಡೇಟಾ ಸ್ಟ್ರಕ್ಚರ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ದೀಸ್ ಆರ್ ಡಿರೈವ್ಡ್ ಫ್ರಮ್ ದಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಸೊ ಈ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ನಾವು ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನೇ ಯೂಸ್ ಮಾಡಿಕೊಂಡು ಡಿರೈವ್ ಮಾಡಿರ್ತೀವಿ. ದ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಎಂಫಸೈಸ್ ಆನ್ ಸ್ಟ್ರಕ್ಚರಿಂಗ್ ಆಫ್ ಗ್ರೂಪ್ ಆಫ್ ಹೋಮೋಜಿನಿಯಸ್ ಅಂಡ್ ಹೆಟ್ರೋಜಿನಿಯಸ್ ಡೇಟಾ ಐಟಮ್ಸ್. ನೋಡಿ, ತುಂಬಾನೇ ಮುಖ್ಯವಾಗಿರೋ ಪಾಯಿಂಟ್ ಇದು. ಈ ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಏನಂದ್ರೆ ಇಲ್ಲಿ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಡೇಟಾನ ಈಗ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನಾನು ಒಂದ್ ಐಟಮ್ ನ ಮಾತ್ರ ಸ್ಟೋರ್ ಮಾಡಬಹುದು. ಇಲ್ಲಿ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಗ್ರೂಪ್ ಆಫ್ ಐಟಮ್ಸ್ ಅನ್ನ ನಾವು ಲಿಸ್ಟ್ ಮಾಡೋದಕ್ಕೆ ಹೊರಟಿದೀವಿ ಅಥವಾ ಸ್ಟೋರ್ ಮಾಡೋದಕ್ಕೆ ಹೊರಟಿದೀವಿ. ಓಕೆನಾ? ಹಾಗಾದ್ರೆ ಇಲ್ಲಿ ಗ್ರೂಪ್ ಆಫ್ ಐಟಮ್ಸ್, ಈ ಗ್ರೂಪ್ ಆಫ್ ಐಟಮ್ಸ್ ಅಂತ ಏನ್ ಸ್ಟೋರ್ ಮಾಡೋದಕ್ಕೆ ಹೊರಟಿದೀವೋ ಈ ಗ್ರೂಪ್ ಆಫ್ ಐಟಮ್ಸ್ ಹೋಮೋಜಿನಿಯಸ್ ಆದ್ರೂ ಆಗಿರ್ಬೋದು ಅಥವಾ ಹೆಟ್ರೋಜಿನಿಯಸ್ ಆದ್ರೂ ಆಗಿರ್ಬೋದು. ಏನು ಹೋಮೋಜಿನಿಯಸ್ ಅಂದ್ರೆ ಸೇಮ್ ಟೈಪ್. ಫಾರ್ ಎಕ್ಸಾಂಪಲ್ ಇಲ್ಲಿ 20 ಅಂತ ಸ್ಟೋರ್ ಮಾಡಿದೆ, ಇಲ್ಲಿ 30 ಅಂತ ಸ್ಟೋರ್ ಮಾಡಿದೆ, 40 ಅಂತ ಸ್ಟೋರ್ ಮಾಡಿದೆ, 50 ಅಂತ ಸ್ಟೋರ್ ಮಾಡಿದೆ. ಏನಿದು 20, 30, 40, 50? ಸೊ ಆಲ್ ಆರ್ ಬಿಲಾಂಗ್ಸ್ ಟು ಇಂಟಿಜರ್. ಕರೆಕ್ಟಾ? ಸೊ ಎಲ್ಲಾನು ಇಂಟಿಜರ್ ಡೇಟಾ ಟೈಪ್ಸ್ ಇವೆಲ್ಲಾನು. ಸೊ ಒಂದೇ ತರದ ಡೇಟಾ ಟೈಪ್ಸ್ ಅಥವಾ ಡೇಟಾಸ್ ಅನ್ನ ನಾನು ಏನ್ ಮಾಡಿದೀನಿ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಅಥವಾ ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾನು ಹೋಮೋಜಿನಿಯಸ್ ಅಂತ ಕರಿತೀನಿ. ಸೊ ಸಮ್ ಟೈಮ್ ಏನ್ ಮಾಡ್ತೀವಿ ಅಂತಂದ್ರೆ, ನೋಡ್ಕೊಳ್ಳಿ ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಮೊದಲನೇದಾಗಿ ನಾನು ಲಕ್ಷ್ಮೀಕಾಂತ ಅಂತ ಸ್ಟೋರ್ ಮಾಡ್ತೀನಿ. ಸೊ ಲಕ್ಷ್ಮೀಕಾಂತ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಇನ್ಯಾವ್ದನ್ನ ಗ್ರೂಪ್ ಮಾಡ್ತಾ ಅಂದ್ರೆ ನಂದು ಏಜ್ ಅನ್ನ ಗ್ರೂಪ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಏಜ್ ಆದ್ಮೇಲೆ ಏನ್ ಗ್ರೂಪ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ನೆಕ್ಸ್ಟ್ ನಾನು ನನ್ನ ಫಾದರ್ ನೇಮ್ ನ ಗ್ರೂಪ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಇಲ್ಲಿ ಫಾದರ್ ನೇಮ್ ನ ಬರ್ಕೊತೀನಿ. ಸೊ ಇದು ಸ್ಟ್ರಿಂಗ್ ಕ್ಯಾರೆಕ್ಟರ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಇಲ್ಲಿ ಇಂಟಿಜರ್ ಡೇಟಾ ಇದೆ. ಮತ್ತೆ ನನಗೆ ಸ್ಯಾಲ್ರಿ ಎಷ್ಟೋ ಬರುತ್ತೆ ಅಂತ ಅನ್ಕೋಣ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು 35,000 $30,000.60 ಬರ್ತಾ ಇದೆ. ಅಂದ್ರೆ ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಡೇಟಾನು ಸ್ಟೋರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ತರ ನಾನು ಬೇರೆ ಬೇರೆ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಸ್ಟೋರ್ ಮಾಡಿದ್ವಿ ಅಂತ ಅಂದ್ರೆ ಸೊ ನಾವು ಅದನ್ನ ಹೆಟ್ರೋಜಿನಿಯಸ್ ಡೇಟಾ ಐಟಮ್ಸ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಗ್ರೂಪ್ ಮಾಡ್ಬೇಕಾದ್ರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಬರೀ ಹೋಮೋಜಿನಿಯಸ್ ಡೇಟಾಸ್ ನ ಮಾತ್ರ ನಾನು ಗ್ರೂಪ್ ಮಾಡೋದಿಲ್ಲ.
ಸೊ ಅಲಾಂಗ್ ವಿತ್ ದಟ್ ಏನ್ ಮಾಡ್ತೀನಿ ಅಂತ ಅಂದ್ರೆ ಹೆಟ್ರೋಜಿನಿಯಸ್ ಡೇಟಾ ಐಟಮ್ಸ್ ಕೂಡ ಗ್ರೂಪ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದು ಮುಖ್ಯವಾದ ಅಡ್ವಾಂಟೇಜ್. ಸೊ ಪ್ರಿಮಿಟಿವ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಒಂದ್ ಐಟಮ್ ಮಾತ್ರ. ಈಗ ನೋಡಿ, ಇಲ್ಲಿ ಇಂಟ್ ಅಂತ ಇಲ್ಲಿ ಇಂಟ್ ಅಂತ ಒಂದು ಮೆಮೊರಿ ಲೊಕೇಶನ್ಸ್ ಇದ್ರೆ ನಾನು 20 ಮಾತ್ರ ಸ್ಟೋರ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಗ್ರೂಪ್ ಆಫ್ ಡೇಟಾಸ್ ನ ಸ್ಟೋರ್ ಮಾಡ್ತಾ ಇದೀನಿ. ಈ ಗ್ರೂಪ್ ಆಫ್ ಡೇಟಾ ಹೋಮೋಜಿನಿಯಸ್ ಆಗಿರುತ್ತೆ, ಸಮ್ ಟೈಮ್ ಅದು ಹೆಟ್ರೋಜಿನಿಯಸ್ ಕೂಡ ಆಗಿರುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹೋಮೋಜಿನಿಯಸ್ ಅಂದ್ರೆ ಏನು ಮತ್ತೆ ಹೆಟ್ರೋಜಿನಿಯಸ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ, ಕರೆಕ್ಟಾ? ಓಕೆ, ನೆಕ್ಸ್ಟ್, ಡಿರೈವ್ಡ್ ಡೇಟಾ ಸ್ಟ್ರಕ್ಚರ್ ಆರ್ ಆಲ್ಸೋ ಪ್ರೊವೈಡೆಡ್ ಬೈ ದಿ ಸಿಸ್ಟಮ್ ಬಟ್ ಆರ್ ಮೇಡ್ ಯೂಸಿಂಗ್ ಪ್ರಿಮಿಟಿವ್ ಲೈಕ್ ಎನ್ ಅರೇ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಈ ಡಿರೈವ್ಡ್ ಡೇಟಾ ಸ್ಟ್ರಕ್ಚರ್ಸ್ ಕೂಡ ಆಲ್ರೆಡಿ ಸಿಸ್ಟಮ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಲೈಕ್ ಯುವರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ತರಾನೇ ಸೊ ಇದು ಕೂಡ ಆಲ್ರೆಡಿ ಅವೈಲಬಿಲಿಟಿ ಇರುತ್ತೆ. ಆದರೆ ಆ ಒಂದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಕೂಡ ಡಿರೈವ್ ಆಗಿರುತ್ತೆ, ಅಂದ್ರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದಾನೆ ಡಿರೈವ್ ಆಗಿರುತ್ತೆ. ಓಕೆನಾ? ಸೊ ಇಟ್ ಕ್ಯಾನ್ ಬಿ ಅರೇ ಆಫ್ ಕ್ಯಾರ್ಸ್. ಹಂಗಂದ್ರೆ ಯಾವ್ದು ಎಕ್ಸಾಂಪಲ್? ಇಟ್ ಕ್ಯಾನ್ ಬಿ ಅರೇ ಆಫ್ ಕ್ಯಾರ್ಸ್. ಏನಂತೀವಿ ಅರೇ ಆಫ್ ಕ್ಯಾರ್ಸ್ ಅಂತಂದ್ರೆ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಕೂಡ ಏನಾಗಿದೆ, ಸೊ ಇದು ಕೂಡ ಆಲ್ರೆಡಿ ಎಕ್ಸಿಸ್ಟಿಂಗ್ ಒನ್, ಕರೆಕ್ಟಾ? ಬಟ್ ಸ್ಟ್ರಿಂಗ್ ಅಂದ್ರೆ ಏನು? ಸೊ ಇದು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅಥವಾ ಅರೇ ಆಫ್ ಇಂಟಿಜರ್ಸ್ ಇರ್ಬೋದು. ಸೊ ಇವೆಲ್ಲ ಕೂಡ ಆಲ್ರೆಡಿ ಪ್ರೀ ಡಿಫೈನ್ಡ್ ಆಗಿರುತ್ತೆ, ಸೊ ಡಿರೈವ್ ಆಗಿರುತ್ತೆ. ಸೊ ಅದನ್ನು ಕೂಡ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಹಂಗಂದ್ರೆ ಎಕ್ಸಾಂಪಲ್ಸ್ ಫಾರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಏನೇನಿದೆ? ಸೊ ಎಕ್ಸಾಂಪಲ್ ಫಾರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಬಂದ್ಬಿಟ್ಟು ಲಿಸ್ಟ್ ಆಗತ್ತೆ, ಸ್ಟ್ಯಾಕ್ ಆಗತ್ತೆ, ಕ್ಯೂ ಆಗತ್ತೆ, ಟ್ರೀ ಆಗತ್ತೆ, ಗ್ರಾಫ್ಸ್ ಆಗತ್ತೆ. ಸೊ ಇವೆಲ್ಲ ಕೂಡ ಸೊ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಗೆ ಎಕ್ಸಾಂಪಲ್ಸ್ ಆಗತ್ತೆ. ಓಕೆ, ದ ಡಿಸೈನ್ ಆಫ್ ಎನ್ ಎಫಿಷಿಯಂಟ್ ಡೇಟಾ ಸ್ಟ್ರಕ್ಚರ್ ಮಸ್ಟ್ ಟೇಕ್ ಆಪರೇಷನ್ಸ್ ಟು ಬಿ ಪರ್ಫಾರ್ಮ್ಡ್ ಆನ್ ದಿ ಡೇಟಾ ಸ್ಟ್ರಕ್ಚರ್ ಅಷ್ಟೇ. ಸೊ ಈಗ ನಾವು ಎಫಿಷಿಯಂಟ್ ಡೇಟಾ ಸ್ಟ್ರಕ್ಚರ್ಸ್ ನ ಏನಾದ್ರೂ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ ಸೊ ಅವಾಗ ನಾವು ಈ ಒಂದು ಪ್ರಿಮಿಟಿವ್ ಮತ್ತೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಎರಡನ್ನೂ ಯೂಸ್ ಮಾಡಿಕೊಂಡು ನಾವು ಅದ್ರ ಮೇಲೆ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಆ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡೋದ್ರಿಂದ ನಾವು ಎಫಿಷಿಯಂಟ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಬರೆಯೋದ್ರಲ್ಲಿ ಯಶಸ್ವಿ. ಸೊ ಈಗ ಮುಂದೆ ಏನ್ ಹೇಳಕ್ ಹೊಟ್ಟಿದೀನಿ ಅಂತಂದ್ರೆ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಪರೇಷನ್ಸ್. ಹಂಗಂದ್ರೆ ಏನೇನ್ ಆಪರೇಷನ್ಸ್ ಅನ್ನ ನಾನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಹಾಗೂ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮೇಲೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋಡಿ, ನಾವು ಹೊಸದಾಗಿ ಯಾವ್ದಾದ್ರು ಒಂದು ಡೇಟಾ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಬೋದು ಅಂತಂದ್ರೆ ಸೊ ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅಥವಾ ಯಾವ್ದಾದ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಅಂತ ಅಂದ್ರೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದನ್ನೇ ನಾವೇನಾದ್ರೂ ಚೇಂಜಸ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಅಪ್ಡೇಟಿಂಗ್ ಅಂತ ಹೇಳ್ತೀವಿ. ಅಪ್ಡೇಟಿಂಗ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದನ್ನ ಅಪ್ಡೇಟ್ ಮಾಡ್ಕೋಬಹುದು. ಇಲ್ಲ ನಾವು ಎಕ್ಸಿಸ್ಟಿಂಗ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಯಾವ್ದಾದ್ರು ಒಂದು ಕೀ ಎಲಿಮೆಂಟ್ ನ ಹುಡುಕ್ತಿವಿ ಅಥವಾ ಸರ್ಚ್ ಮಾಡ್ತೀವಿ ಅನ್ನೋದಾದ್ರೆ ನಾನು ಸರ್ಚಿಂಗ್ ಅನ್ನ ಪರ್ಫಾರ್ಮ್ ಮಾಡಬಹುದು. ಇಲ್ಲ ಎಕ್ಸಿಸ್ಟಿಂಗ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಡೇಟಾ ಕರೆಕ್ಟ್ ಆಗಿ ಅರೇಂಜ್ ಆಗಿಲ್ಲ ಅಂದ್ರೆ ದ ಆರ್ಡರ್ ಆಫ್ ದಿ ಡೇಟಾ ಆರ್ ಡಿಫರೆಂಟ್ ಅಂತ ಅನ್ಕೋಣ. ಅವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲೋ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲೋ ನೀವು ಆರ್ಡರ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಸಾರ್ಟಿಂಗ್ ಅಂತ ಕರಿತೀವಿ. ಸೊ ಸಾರ್ಟಿಂಗ್ ಅನ್ನು ಕೂಡ ನಾವು ಡೇಟಾ ಸ್ಟ್ರಕ್ಚರ್ ಮೇಲೆ ಮಾಡ್ಬೋದು. ಮತ್ತೆ ಸಪೋಸ್ ಇಲ್ಲೊಂದು ಡೇಟಾ ಸ್ಟ್ರಕ್ಚರ್ ಇರುತ್ತೆ, ಸೊ ಇಲ್ಲೊಂದು ಡೇಟಾ ಸ್ಟ್ರಕ್ಚರ್ ಇರುತ್ತೆ. ಸೊ ಇದು ಬೇರೆ ಡೇಟಾ ಸ್ಟ್ರಕ್ಚರ್, ಇದು ಬೇರೆ ಡೇಟಾ ಸ್ಟ್ರಕ್ಚರ್. ಇವೆರಡನ್ನು ಕಂಬೈನ್ ಮಾಡಿ ನಾನು ಹೊಸದಾಗಿ ಒಂದು ಡೇಟಾ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡಬೇಕು. ಸೊ ಅದನ್ನ ನಾನು ಮರ್ಜಿಂಗ್ ಅಂತ ಕರಿತೀನಿ. ಅಥವಾ ಆಲ್ರೆಡಿ ಇರೋ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಅನ್ನ ಡಿಲೀಟ್ ಮಾಡಬೇಕು. ಸೊ ಅದನ್ನ ನಾನು ಡೆಸ್ಟ್ರಾಯ್ ಆರ್ ಡಿಲೀಟ್ ಅಂತ ಕೂಡ ಕರಿತೀನಿ. ಸೊ ಈ ತರ ಡಿಫ್ರೆಂಟ್ ಆಪರೇಷನ್ಸ್ ಅನ್ನ ನಾನು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್ಸೋ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಸೊ ಎರಡರ ಮೇಲೂ ನಾನು ಪರ್ಫಾರ್ಮ್ ಮಾಡಬಹುದು. ಆದ್ರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿವರೆಗೂ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ತಿಳ್ಕೊಂಡ್ವಿ. ಈಗ ಸಮ್ಮರಿ ತರ ಸೊ ಎರಡರ ಮಧ್ಯೆ ಇರುವಂತ ಡಿಫರೆನ್ಸ್ ಅನ್ನ ತಿಳ್ಕೊಳ್ಳೋಣ. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಜನರಲಿ ಬೇಸಿಕ್ ಸ್ಟ್ರಕ್ಚರ್ಸ್ ದಟ್ ಈಸ್ ಯೂಶಲಿ ಬಿಲ್ಟ್ ಇನ್ ಟು, ಇದು ಕೀವರ್ಡ್ ನೋಡ್ಕೊಳ್ಳಿ, built into the language such as integer, float, character, double, etc. ಓಕೆನಾ? ಅಂದ್ರೆ ಇದು ಆಲ್ರೆಡಿ ಬಿಲ್ಟ್ ಇನ್ ಆಗಿದೆ, ಅಂದ್ರೆ ಆಲ್ರೆಡಿ ನಿಮ್ ಸಿಸ್ಟಮ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಇದು ಬೇಸಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಈ ಬೇಸಿಕ್ ಸ್ಟ್ರಕ್ಚರ್ ನ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಅನ್ನ ಬರೀತಾ ಹೋಗ್ಬೋದು. ಸೊ ಇದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ಇದು ಬಿಲ್ಟ್ ಔಟ್ ಆಫ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಯಾವ್ದ್ರಿಂದ ಬಿಲ್ಟ್ ಇನ್ ಆಗಿದೆ ಅದು? ಸೊ ಯಾವ್ದ್ರಿಂದ ಅದು ಕನ್ಸ್ಟ್ರಕ್ಟ್ ಆಗಿದೆ ಅಂತಂದ್ರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದ ಕನ್ಸ್ಟ್ರಕ್ಟ್ ಆಗಿದೆ. ಮತ್ತೆ ಲಿಂಕ್ ಟುಗೆದರ್ ಇನ್ ಎ ಮೀನಿಂಗ್ ವೇಸ್. ಸೊ ಒಂದು ಮೀನಿಂಗ್ ವೇ ನಲ್ಲಿ ಅದು ಲಿಂಕ್ ಆಗಿರುತ್ತೆ. ಸೊ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಅದಕ್ಕೆ ಲಿಂಕ್ಡ್ ಲಿಸ್ಟ್ ಆಗುತ್ತೆ, ಬೈನರಿ ಸರ್ಚ್ ಟ್ರೀ ಆಗುತ್ತೆ, AVL ಟ್ರೀ ಅಂತ ಆಗುತ್ತೆ, ಅಥವಾ ಗ್ರಾಫ್ಸ್ ಅಂತ ಆಗುತ್ತೆ. ಸೊ ದಿಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ದಿ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ
ಇಲ್ಲಿಗೆ ನಾನು ನಿಮ್ಗೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಓಕೆನಾ? ಸೊ ಈಗ ಅದ್ರ ಮುಂದುವರೆದ ಭಾಗ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದ ಮುಂದುವರಿತೀವಿ. ಸೊ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ನಮ್ಗೆ 2 ಡಿಫರೆಂಟ್ ಟೈಪ್ಸ್ ಬರುತ್ತೆ. ಸೊ ಮೊದಲನೇ ಡಿಫರೆಂಟ್ ಟೈಪ್ ಏನಂತ ಅಂದ್ರೆ ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ಮತ್ತೆ ಇನ್ನೊಂದು ಏನ್ ಬರುತ್ತೆ ಅಂದ್ರೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಬರುತ್ತೆ. ಆಲ್ರೆಡಿ ನಿಮ್ಗೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ, ಕರೆಕ್ಟಾ? ಸೊ ಅದನ್ನೇ ಮತ್ತೆ ನಾವು ರೀಕೆಟಗರೈಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮತ್ತೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಹಾಗಾದ್ರೆ ಮೊದಲನೇದಾಗಿ ತಿಳ್ಕೊಳ್ಳೋಣ ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ. ನೋಡಿ, ಈಗ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಎ ಡೇಟಾ ಸ್ಟ್ರಕ್ಚರ್ ಈಸ್ ಸೆಡ್ ಟು ಬಿ ಲೀನಿಯರ್ if its elements form a sequence of or a linear list. Sequence ಅಂದ್ರೆ ಏನು? one after another, ಕರೆಕ್ಟಾ? ಒನ್ ಬೈ ಒನ್. ಸೊ ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಇಲ್ಲೊಂದು ಎಲಿಮೆಂಟ್ ಇರುತ್ತೆ. ಸೊ ಈ ತರ ಎಲಿಮೆಂಟ್ಸ್ ಅನ್ನ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಅದನ್ನ ನಾವು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. There are basically 2 ways of representing such linear ಸ್ಟ್ರಕ್ಚರ್ಸ್ ಇನ್ ಎ ಮೆಮೊರಿ. ಇದನ್ನ ಎಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಅಂತಂದ್ರೆ ಮೆಮೊರಿನಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಓಕೆನಾ? ಒನ್ ವೇ ಈಸ್ ಟು ಹ್ಯಾವ್ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್ represented by means of sequential memory location. These linear structures are called as array. ನೋಡ್ಕೊಳ್ಳಿ, ಇಲ್ಲಿ ಇದು ನಿಮ್ ಮೆಮೊರಿ ಅಂತ ಅನ್ಕೋಣ. ಈ ಮೆಮೊರಿಗೆ ಒಂದು ನೇಮ್ ಕೊಡ್ತೀವ ನಾವು. ಸಿ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ARR ಅಂತ ಕೊಟ್ಟಿರ್ತೀನಿ. ಇದ್ರ ಮೆಮೊರಿ ಲೊಕೇಶನ್ಸ್ ಏನಾಗಿರುತ್ತೆ ಅಂದ್ರೆ ನಾನು ಇದನ್ನ 1000 ಅಂತ ತಗೊಂತೀನಿ. ಮೆಮೊರಿ ಲೊಕೇಶನ್ ಸುಮ್ಮನೆ ಅಸ್ಯೂಮ್ ಮಾಡ್ಕೋತಾ ಇದೀನಿ 1000 ಅಂತ. ಸೊ ನೆಕ್ಸ್ಟ್ ಮೆಮೊರಿ ಲೊಕೇಶನ್ ಏನಿರುತ್ತೆ ಅಂದ್ರೆ 1004 ಇರುತ್ತೆ. ನೆಕ್ಸ್ಟ್ ಮೆಮೊರಿ ಲೊಕೇಶನ್ಸ್ ಏನಿರುತ್ತೆ 1006 ಇರುತ್ತೆ. ನೆಕ್ಸ್ಟ್ ಮೆಮೊರಿ ಲೊಕೇಶನ್ 1008 ಇರುತ್ತೆ. ಅಂದ್ರೆ ಸೀಕ್ವೆನ್ಷಿಯಲ್ ಆಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಡೇಟಾನ ಸ್ಟೋರ್ ಮಾಡ್ತಾ ಬರ್ತಾ ಇದೀವಿ. ಸೊ ಇದನ್ನ ನಾವು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದರಲ್ಲೂ ಕೂಡ ಇದು ಒನ್ ವೇ ಆಫ್ ಸ್ಟೋರಿಂಗ್ ಡೇಟಾ. ಓಕೆನಾ? ಇನ್ ಅನದರ್ ವೇನಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ have linear relationship between the elements represented by means of pointers or links. ಮತ್ತೆ ನೋಡಿ, ಇಲ್ಲಿ ಮೆಮೊರಿ ಇದೆ ನಿಮ್ದು. ಈ ಮೆಮೊರಿನಲ್ಲಿ ಇಲ್ಲಿ ಡೇಟಾನ ಸ್ಟೋರ್ ಮಾಡಿರ್ತೀವಿ. ಇಲ್ಲೊಂದು ಡೇಟಾ ಇರುತ್ತೆ, ಸೊ ಇಲ್ಲೊಂದು ಡೇಟಾ ಇರುತ್ತೆ ಅಂತ ಅನ್ಕೋಣ. ಸೊ ಇಲ್ಲಿ ನಮಗೆ 10 ಇದೆ, ಇಲ್ಲಿ ನಮಗೆ 20 ಇದೆ, ಕರೆಕ್ಟಾ? ಸೊ ಇಲ್ಲೊಂದು ಪಾಯಿಂಟರ್ ವೇರಿಯೇಬಲ್ ನ ತಗೊಳ್ಳೋದು, ಈ ಪಾಯಿಂಟರ್ ವೇರಿಯೇಬಲ್ ಇಂದ ಇದನ್ನ ಲಿಂಕ್ ಮಾಡೋದು, ಈ ಪಾಯಿಂಟರ್ ವೇರಿಯೇಬಲ್ ಇಂದ ಲಿಂಕ್ ಮಾಡೋದು. ಸೊ ಈ ತರನು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಸೊ ಡೇಟಾ ಸ್ಟ್ರಕ್ಚರ್ ನಾವು ಡೇಟಾನ ಸ್ಟೋರ್ ಮಾಡ್ಬೋದು. ಸೊ ಈ ತರ ನಾವು ಡೇಟಾ ಸ್ಟೋರ್ ಮಾಡಿದ್ರು ಕೂಡ ಅಥವಾ ಈ ತರ ನಾವು ಡೇಟಾ ಸ್ಟೋರ್ ಮಾಡಿದ್ರು ಕೂಡ ಸೊ ಎರಡನ್ನೂ ಕೂಡ ನಾವು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತಾನೆ ಕರೆಯೋದಕ್ಕೆ ಇಷ್ಟಪಡ್ತೀವಿ. ಓಕೆನಾ? ಸೊ ದ ಕಾಮನ್ ಎಕ್ಸಾಂಪಲ್ಸ್ ಆಫ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್, ಏನೇನ್ ಬರುತ್ತೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಗೆ ಅಂದ್ರೆ ಅರೇಸ್ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ, ಕ್ಯೂಸ್ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ, ಸ್ಟ್ಯಾಕ್ಸ್ ಮತ್ತೆ ಲಿಂಕ್ಡ್ ಲಿಸ್ಟ್. ಸೊ ಇವು 4 ಕೂಡ ತುಂಬಾನೇ ಮುಖ್ಯವಾಗಿರುವಂತ ಡೇಟಾ ಸ್ಟ್ರಕ್ಚರ್ಸ್. ಈ 4 ಡೇಟಾ ಸ್ಟ್ರಕ್ಚರ್ಸ್ ಕೂಡ ನಿಮ್ಗೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಲೀನಿಯರ್ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ. ಈಗ ನಾನ್ ಲೀನಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಎ ಡೇಟಾ ಸ್ಟ್ರಕ್ಚರ್ ಈಸ್ ಸೆಡ್ ಟು ಬಿ ನಾನ್ ಲೀನಿಯರ್ ಇಫ್ ದ ಡೇಟಾ ಆರ್ ನಾಟ್ ಅರೇಂಜ್ಡ್ ಇನ್ ಎ ಸೀಕ್ವೆನ್ಸ್ ಆರ್ ಲೀನಿಯರ್. ಸಪೋಸ್ ಡೇಟಾನ ನಾವು ಸೀಕ್ವೆನ್ಷಿಯಲ್ ಆಗಿ ಅಥವಾ ಲೀನಿಯರ್ ಆಗಿ ಅರೇಂಜ್ ಮಾಡಿಲ್ಲ ಅಂತ ಅಂದ್ರೆ ನಾವು ಅದನ್ನ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. The insertion and deletion of data is not possible in a linear fashion. ಈಗ ನಾವು ಡೇಟಾನ ಇನ್ಸರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಥವಾ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅನ್ಕೋಣ. ಅವಾಗ ಅದು ಸೀಕ್ವೆನ್ಷಿಯಲ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ. ಸೊ ಅಂತ ಒಂದು ಡೇಟಾ ಸ್ಟ್ರಕ್ಚರ್ಸ್ ನಾವು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆನಾ? ದಿಸ್ ಸ್ಟ್ರಕ್ಚರ್ ಈಸ್ ಮೇನ್ಲಿ ಯೂಸ್ ಟು ರೆಪ್ರೆಸೆಂಟ್ ದ ಡೇಟಾ ಕಂಟೈನಿಂಗ್ ಎ ಹೈರಾರ್ಕಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್. ಸೊ ಹೈರಾರ್ಕಿಕಲ್ ರಿಲೇಶನ್ಶಿಪ್ ಇರುತ್ತಲ್ಲಿ. ಹೈರಾರ್ಕಿಕಲ್ ಅಂತ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಈಗ ಟ್ರೀ ಎಲ್ಲ ನೋಡಿರ್ತೀರಲ್ವಾ ನೀವು. ಟ್ರೀ ನಲ್ಲಿ ಏನಿರುತ್ತೆ? ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಸೊ ಅದ್ರ ಕೆಳಗಡೆ ಇನ್ನೊಂದು ಎಲಿಮೆಂಟ್ ಇರುತ್ತೆ, ಕರೆಕ್ಟಾ? ಅದ್ರ ಕೆಳಗೆ ಇನ್ನೊಂದೆರಡು ಎಲಿಮೆಂಟ್ ಇರ್ಬೋದು. ಸೊ ಈ ತರ ನಾವು ಎಲಿಮೆಂಟ್ಸ್ ಅನ್ನ ಸ್ಟೋರ್ ಮಾಡ್ಕೊಂತ ಬರ್ತಾ ಇರ್ತೀವಿ. ಸೊ ಅದನ್ನ ಹೈರಾರ್ಕಿಕಲ್ ರಿಲೇಶನ್ಶಿಪ್ ಅಂತ ಕರಿತೀವಿ ನಾವು. ಈ ವೇ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಡೇಟಾನ ಸ್ಟೋರ್ ಮಾಡ್ಕೊಂತ ಬರ್ತೀವಿ. ಸೊ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಟ್ರೀಸ್ ಅಂಡ್ ಗ್ರಾಫ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಏನಂತಂದ್ರೆ ಟ್ರೀಸು ಮತ್ತೆ ಗ್ರಾಫ್ಸ್ ಆಗಿರುತ್ತೆ. ಓಕೆನಾ? ಸೊ ಇದು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್ಸೋ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಅಂದ್ರೆ ಏನು ಅಂತ. ಸೊ ಇಲ್ಲಿವರೆಗೂ ನಾನು ನಿಮ್ಗೆ ಹೆಚ್ಚಿಗೆ ಕಾನ್ಸೆಪ್ಟ್ಸ್ ನ ಹೇಳ್ಕೊಡೋದಕ್ಕೆ ಇಷ್ಟಪಟ್ಟೆ. ಫಸ್ಟ್ ನಾನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಮತ್ತೆ ನಾವ್ ಏನೇನು ಆಪರೇಷನ್ಸ್ ಅನ್ನ ಪ್ರಿಮಿಟಿವ್ ಮತ್ತೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮೇಲೆ ಮಾಡ್ಬೋದು,
ಮತ್ತೆ ಯಾವ ಡಿಫರೆನ್ಸಸ್ ಏನು, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಗೂ ಮತ್ತೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಗೂ ಇರುವಂತ ಡಿಫರೆನ್ಸ್ ಏನು, ಮತ್ತೆ ಡಿಫರೆಂಟ್ ಕ್ಯಾಟಗರೀಸ್ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ ಮುಂದಿನ ಕ್ಲಾಸ್ ಅಲ್ಲಿ ನಾನು ಅರೇ ಕಾನ್ಸೆಪ್ಟ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್.